ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ PM ಕಿಸಾನ್ ಯೋಜನೆಯ 21ನೇ ಕಂತಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತೇ ಇದೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತಂದರೆ 6,000 ರೂಪಾಯಿಯನ್ನು ರೈತರಿಗೆ 3 ಕಂತುಗಳಲ್ಲಿ ಕೊಡುವಂತಹ ಒಂದು ಯೋಜನೆ. ಒಂದು ಕಂತಿಗೆ 2,000 ರೂಪಾಯಿನಂತೆ ಕೊಡ್ತಾರೆ. ಸ್ನೇಹಿತರೆ, ಪ್ರತಿ ವರ್ಷ ಆರ್ಥಿಕ ವರ್ಷ ಶುರುವಾಗೋದು ಏಪ್ರಿಲ್, ಮೇ, ಜೂನ್, ಜುಲೈಯಿಂದ ಒಂದು ಕಂತನ್ನು ಕೊಡ್ತಾರೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಈ 4 ತಿಂಗಳಿಂದ ಒಂದು ಕಂತು ಕೊಡ್ತಾರೆ. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಈ 4 ತಿಂಗಳಿಂದ ಒಂದು ಕಂತನ್ನು ಕೊಡ್ತಾರೆ. ಸ್ನೇಹಿತರೆ, ಈಗಾಗಲೇ ಮೊದಲನೇ ಕಂತಿನ ಹಣ ಅಂದರೆ 2025-26 ಆರ್ಥಿಕ ವರ್ಷದ ಮೊದಲನೇ ಕಂತಿನ ಹಣ ಅಂದರೆ ಒಟ್ಟಾರೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತಿನ ಹಣ. ಈ ಕಂತಿನ ಹಣ ಜೂನ್ ಜುಲೈ ತಿಂಗಳಲ್ಲಿ ಬರಬೇಕಾಗಿತ್ತು. ಆದರೆ ಕೆಲವೊಂದಷ್ಟು ತಾಂತ್ರಿಕ ದೋಷಗಳಿಂದಾಗಿ 2 ದಿನ ನಿಧಾನ ಆಗಿ ಆಗಸ್ಟ್ 2ನೇ ತಾರೀಕು ಬಿಡುಗಡೆಯಾಗಿತ್ತು. ಇನ್ನು 2ನೇ ಕಂತಿನ ಹಣ ಅಂದರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಈ 4 ತಿಂಗಳಿನಿಂದ ಒಂದು ಕಂತು ಏನು ಬರಬೇಕಾಗಿತ್ತೋ ಅದು ತುಂಬ ಸಲ ಅಕ್ಟೋಬರ್ ತಿಂಗಳಲ್ಲಿ ಬಿಡುಗಡೆಯಾಗಿತ್ತು. ಇನ್ನು ಕೆಲವೊಮ್ಮೆ ನವೆಂಬರ್ ತಿಂಗಳಲ್ಲೂ ಕೂಡ ಬಿಡುಗಡೆಯಾಗಿದೆ. ಆದರೆ ಈ ವರ್ಷ ಈ 2ನೇ ಕಂತಿನ ಹಣ ಅಂದರೆ ಈ ವರ್ಷದ 2ನೇ ಕಂತಿನ ಹಣ ಒಟ್ಟಾರೆಯಾಗಿ 21ನೇ ಕಂತಿನ ಹಣ ಏನಿದೆ ಅದು ದೇಶದಾದ್ಯಂತ ಎಲ್ಲ ರೈತರಿಗೂ ಕೂಡ ಸಿಗ್ತಾ ಇಲ್ಲ. ಅಂದರೆ ಅದಕ್ಕೆ ಏನು ಕಾರಣ, ಯಾಕೆ ಎಲ್ರಿಗೂ ಕೊಡ್ತಾ ಇಲ್ಲ? ಮತ್ತು ಕೇವಲ 3 ರಾಜ್ಯಗಳಿಗೆ ಮಾತ್ರ ಬಿಡುಗಡೆಯನ್ನು ಈಗಾಗಲೇ ಮಾಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ 3 ರಾಜ್ಯಕ್ಕೆ ಕೊಡ್ತಿದ್ದಾರೆ, ಮಿಕ್ಕ ರೈತರಿಗೆ ಯಾಕೆ ಕೊಡ್ತಾ ಇಲ್ಲ, ಅದಕ್ಕೆ ಕಾರಣ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ 3 ರಾಜ್ಯದ ರೈತರನ್ನ ಬಿಟ್ಟರೆ ಬೇರೆ ಇನ್ಯಾರು ಕೂಡ ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಏನು ಮಾನದಂಡಗಳಿದೆ ಅದನ್ನು ಸರಿಯಾಗಿ ಫಾಲೋ ಮಾಡ್ತಾ ಇಲ್ವಾ, KYC ಅಪ್ಡೇಟ್ ಮಾಡ್ತಾ ಇಲ್ವಾ, ಮತ್ತು ದಾಖಲೆಗಳನ್ನ ಸರಿಯಾಗಿ ಕೊಟ್ಟಿಲ್ವಾ? ಏನು ಕಾರಣ ಅಂದರೆ ದೇಶದಾದ್ಯಂತ ಎಲ್ಲ ರಾಜ್ಯದಲ್ಲೂ ಕೂಡ ಕೆಲವೊಂದಷ್ಟು ರೈತರಿಗೆ ಬಂದಿಲ್ಲ. ಅಂದರೆ ಅಲ್ಲೊಂದಷ್ಟು ಲೋಪದೋಷಗಳು ಇರ್ತವೆ, KYC ಅಪ್ಡೇಟ್ ಮಾಡಿಸಿರೋದಿಲ್ಲ, ಇನ್ನು ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ ಅವರ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಕ್ಯಾನ್ಸಲ್ ಆಗ್ಬೋದು, ಅಥವಾ ಬರದೇ ಇರ್ಬೋದು, ಅಥವಾ ನಿಧಾನಕ್ಕೆ ಬರ್ಬೋದು. ಆದರೆ ಈ ವರ್ಷ ಅವರು ಕೇವಲ 3 ರಾಜ್ಯದ ರೈತರಿಗೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಇನ್ನು ಉಳಿದ ಯಾವ ರಾಜ್ಯದ ರೈತರಿಗೂ ಕೂಡ ಇದನ್ನು ಬಿಡುಗಡೆ ಮಾಡಿಲ್ಲ. ಸ್ನೇಹಿತರೆ, ಈ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಿ ಆಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪಂಜಾಬ್, ಹರಿಯಾಣ ಮತ್ತು ಹಿಮಾಚಲ ಪ್ರದೇಶ ಈ 3 ರಾಜ್ಯಗಳ ರೈತರಿಗಾಗಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತನ್ನು ಅಧಿಕೃತವಾಗಿ ಬಿಡುಗಡೆಯನ್ನು ಮಾಡಿದ್ದಾರೆ. ಈ ನಿರ್ಧಾರವು ಈ ರಾಜ್ಯಗಳಲ್ಲಿ ಇತ್ತೀಚೆಗೆ ಸಂಭವಿಸಿದಂತಹ ಪ್ರವಾಹ ಮತ್ತು ಭೂಕುಸಿತದಂತಹ ಪ್ರಕೃತಿ ವಿಕೋಪಗಳಿಂದ ಜನರು ಅನುಭವಿಸುತ್ತಿರುವ ಆರ್ಥಿಕ ಮತ್ತು ಕೃಷಿ ಸಂಬಂಧಿತ ತೊಂದರೆಗಳನ್ನು ಪರಿಗಣಿಸಿ ತೆಗೆದುಕೊಳ್ಳಲಾದಂತಹ ಒಂದು ತ್ವರಿತವಾದ ಪರಿಹಾರದ ಕ್ರಮವಾಗಿದೆ. ಈ ವಿಶೇಷ ಕಾರ್ಯ ಯೋಜನೆಯ ಭಾಗವಾಗಿ ಸರ್ಕಾರವು 540 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಹಣವನ್ನು ಈ ರಾಜ್ಯಗಳ ರೈತರ ಬ್ಯಾಂಕ್ ಖಾತೆಗಳಿಗೆ ಈಗಾಗಲೇ ವರ್ಗಾವಣೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಸ್ನೇಹಿತರೆ, ನಿಮಗೆ ಇವಾಗ ಗೊತ್ತಾಯಿತು ಅಂತ ಅನ್ಕೋತೀನಿ. ಈ 3 ರಾಜ್ಯಗಳಿಗೆ ಮಾತ್ರ ಯಾಕೆ ಬಿಡುಗಡೆ ಮಾಡಿದ್ದಾರೆ ಅಂದರೆ ಪಂಜಾಬು, ಹರಿಯಾಣ ಮತ್ತು ಹಿಮಾಚಲ ಪ್ರದೇಶ. ಇಲ್ಲಿ ಪ್ರಕೃತಿ ವಿಕೋಪಗಳು ಮತ್ತು ಭೂಕುಸಿತ ಮತ್ತು ಪ್ರವಾಹ ಬಂದಿರೋದ್ರಿಂದ ಅಲ್ಲಿನ ರೈತರಿಗೆ ತುಂಬ ತೊಂದರೆ ಆಗ್ತಾ ಇರುತ್ತೆ, ಅವರ ಬೆಳೆಗಳು ನಾಶ ಆಗಿರುತ್ತೆ. ಹಾಗಾಗಿ ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣವನ್ನು ಈ ಸಮಯದಲ್ಲಿ ಅವರಿಗೆ ಕೊಡೋದ್ರಿಂದ ಅವರಿಗೆ ತುಂಬ ಉಪಯೋಗ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಕೇಂದ್ರ ಸರ್ಕಾರ ತುಂಬ ಕಾಳಜಿಯನ್ನು ವಹಿಸಿ ಈ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಹಾಗಾದರೆ ಇನ್ನು ಬೇರೆ ರಾಜ್ಯಗಳ ರೈತರಿಗೆ ದುಡ್ಡು ಬರಲ್ವ? ಯಾವಾಗ ಬರುತ್ತೆ? ಸ್ನೇಹಿತರೆ, ಇದೇ ಅಕ್ಟೋಬರ್ ತಿಂಗಳ 20ನೇ ತಾರೀಕು ದೀಪಾವಳಿ ಹಬ್ಬ ಇರೋದ್ರಿಂದ ದೀಪಾವಳಿ ಹಬ್ಬಕ್ಕೆ ಬಂಪರ್ ಕೊಡುಗೆಯಾಗಿ 21ನೇ ಕಂತಿನ ಹಣವನ್ನು ದೇಶದ ಇನ್ನುಳಿದ ಎಲ್ಲ ರಾಜ್ಯದ ರೈತರಿಗೂ ಕೂಡ ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ. ಆದರೆ ಅದನ್ನು ಅಧಿಕೃತವಾಗಿ ಇನ್ನೂ ಅವರು ಎಲ್ಲೂ ಕೂಡ ಘೋಷಣೆಯನ್ನು ಮಾಡಿಲ್ಲ. ಆದರೆ ದೀಪಾವಳಿಗೆ ಒಂದು ಗಿಫ್ಟಾಗಿ ಆ ಒಂದು ಹಣವನ್ನು ಬಿಡುಗಡೆ ಮಾಡಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಇದೆ. ಸ್ನೇಹಿತರೆ, ಈ ಪಂಜಾಬ್, ಹರಿಯಾಣ, ಹಿಮಾಚಲ ಪ್ರದೇಶದ ಸುಮಾರು 27 ಲಕ್ಷ ರೈತರು ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ. ಸ್ನೇಹಿತರೆ, ಈ ಕೇಂದ್ರ ಸರ್ಕಾರ ಎಷ್ಟು ಕಾಳಜಿಯನ್ನು ವಹಿಸ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನ ವಹಿಸಬೇಕಾಗುತ್ತೆ. ಎಲ್ರಿಗೂ ಯಾವ ಸಮಯದಲ್ಲಿ ಕೊಡ್ತಾರೋ ಆ ಸಮಯದಲ್ಲಿ ಹಣವನ್ನು ಕೊಟ್ಟು ಈ ಪ್ರವಾಹ, ಭೂಕುಸಿತ ಈ ಥರ ಪ್ರಕೃತಿ ವಿಕೋಪಗಳು ಆದಾಗ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಪರಿಹಾರವನ್ನು ಕೊಡೋದು, ಬೇರೆ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಈಗಲೂ ಕೂಡ ಈ ಒಂದು ಕೆಲಸವನ್ನು ಆಯಾ ರಾಜ್ಯದ ಸರ್ಕಾರಗಳು ಈ ಕೆಲಸವನ್ನು ಮಾಡೇ ಮಾಡ್ತವೆ. ಇದನ್ನೆಲ್ಲ ಕೇಂದ್ರ ಸರ್ಕಾರ
ಗಮನಿಸೋದಕ್ಕೆ ಹೋಗಲ್ಲ. ಕೆಲವು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕಾಗುತ್ತೆ. ಆವಾಗ ಕೇಂದ್ರ ಸರ್ಕಾರದಿಂದ ಕೂಡ ಒಂದಷ್ಟು ಹಣ ಬಿಡುಗಡೆಯಾಗುತ್ತೆ. ಜೊತೆಗೆ ರಾಜ್ಯ ಸರ್ಕಾರಗಳು ಸೇರಿ ಆ ಒಂದು ಸಮಸ್ಯೆಗಳು ಏನಾಗುತ್ತೆ, ಪ್ರಕೃತಿ ವಿಕೋಪದಿಂದ ಯಾರಿಗೆಲ್ಲ ತೊಂದರೆ ಆಗಿರುತ್ತೆ ಅವರಿಗೆ ಅಂತ ಒಂದಷ್ಟು ಪರಿಹಾರಗಳನ್ನ ಕೊಡ್ತಾರೆ. ಆದರೆ ಕೇಂದ್ರ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ಈ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣವನ್ನು ಈ ಸಮಯದಲ್ಲಿ ಮುಂಚಿತವಾಗಿ ಅವರಿಗೆ ಕೊಟ್ಟರೆ ತುಂಬ ಅನುಕೂಲವಾಗುತ್ತೆ. ಜೊತೆಗೆ ಆ ರಾಜ್ಯ ಸರ್ಕಾರಗಳು ಕೂಡ ಏನಾದರೂ ಕೆಲವೊಂದಷ್ಟು ಪರಿಹಾರಗಳನ್ನ ಕೊಡ್ತವೆ. ಆ ರೀತಿ ಕೊಡೋದ್ರಿಂದ ಆ ರಾಜ್ಯಗಳ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಈ 3 ರಾಜ್ಯಗಳಿಗೆ ಬೇಗ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಸ್ನೇಹಿತರೆ, ನಿಮಗೆ ಸಮಯ ಇದೆ, ಇನ್ನೇನು ಶೀಘ್ರದಲ್ಲೇ ಹಣ ಬಿಡುಗಡೆ ಆಗ್ಬೋದು, ಅಕ್ಟೋಬರ್ ತಿಂಗಳಿನಲ್ಲೇ ಬಿಡುಗಡೆ ಆಗ್ಬೋದು. ಅಷ್ಟರಲ್ಲಿ ನೀವು ನಿಮ್ಮ ದಾಖಲೆಗಳನ್ನು ಸರಿ ಮಾಡಿಕೊಳ್ಳಿ ಮತ್ತು ನಿಮ್ಮ KYCಯನ್ನು ಅಪ್ಡೇಟ್ ಮಾಡಿಸಿಕೊಳ್ಳಿ. ಇದನ್ನು ಪ್ರತಿ ಸಲ ಪದೇ ಪದೇ ಹೇಳ್ತಾ ಇರ್ತಾರೆ. ನಿಮ್ಮ ಬ್ಯಾಂಕ್ ಅಕೌಂಟ್ಸು ಸರಿಯಾಗಿದೆಯಾ, FSC ಕೋಡ್ ಸರಿಯಾಗಿದೆಯಾ, ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ತುಂಬ ಮುಖ್ಯವಾಗಿ ಅಂತಂದರೆ ಈ KYC ಇದು ನೀವು ಏನಾದರೂ ಬ್ಯಾಂಕಿಗೆ ಹೋಗಿ ಈ KYC ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ಬ್ಯಾಂಕ್ನವರೇ ಕೆಲವೊಮ್ಮೆ ಲೆಟರ್ನ ಕೂಡ ಕಳಿಸ್ತಾರೆ ಮನೆಗೆ, ಈ KYC ಅಪ್ಡೇಟ್ ಮಾಡಿಸಿ ಅಂತ. ಅದನ್ನು ನೀವು ಬ್ಯಾಂಕಿಗೆ ಹೋಗಿ ಬೇಕಾದರೂ ಮಾಡ್ಬೋದು ಅಥವಾ ಆನ್ಲೈನ್ ಮುಖಾಂತರ ಬೇಕಾದರೂ ಮಾಡ್ಬೋದು. ನಿಮಗೆ ಮೊಬೈಲ್ನಲ್ಲಿ ಅದೆಲ್ಲ ಮಾಡೋದಕ್ಕೆ ಗೊತ್ತಿದೆ ಅಂತ ಹೇಳಿದ್ರೆ ಅಲ್ಲೇ ಬೇಕಾದರೂ ಕೂಡ ನೀವು ಮಾಡ್ಕೋಬೋದು. ಹಾಗಾಗಿ ಸಮಯ ಇದ್ದಾಗಲೇ ನೀವು ಅದನ್ನು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಹಣ ಬಿಡುಗಡೆ ಆದ ಮೇಲೆ ಅದನ್ನು ನೀವು ಮಾಡೋದಕ್ಕೆ ಅಂತ ಹೋಯಿತು ಅಂತಂದರೆ ಆ ಒಂದು ಕಂತಿನ ಹಣ ನಿಮಗೆ ಬರದೇ ಕೂಡ ಇರ್ಬೋದು. ಹಾಗಾಗಿ ಅದನ್ನು ಮಿಸ್ ಮಾಡ್ಕೋಬಾರ್ದು. ಯಾಕಂದರೆ ಸರ್ಕಾರದಿಂದ ಸಿಗುವಂತಹ ಯಾವುದೇ ಸವಲತ್ತುಗಳನ್ನು ಕೂಡ ಮಿಸ್ ಮಾಡ್ಕೋಬಾರ್ದು. ಅಂದರೆ ಅವರು ಏನೊಂದು ದಾಖಲಾತಿಗಳನ್ನ ಕೊಡಬೇಕು ಅಂತ ಹೇಳಿರ್ತಾರೋ ಅದನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಕೊಟ್ಟು ಆ KYCಯನ್ನು ಅಪ್ಡೇಟ್ ಮಾಡ್ಕೊಂಡಿದ್ರೆ ಮಾತ್ರ ನಮಗೆ ಆ ಒಂದು ಸೌಲಭ್ಯ ಸಿಗುತ್ತೆ. ಹಾಗಾಗಿ ಯಾರು ಕೂಡ ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊಳ್ಳೋದನ್ನು ತಪ್ಪಿಸ್ಕೋಬೇಡಿ. ಆದಷ್ಟು ಬೇಗ ನಿಮ್ಮ ದಾಖಲೆಗಳನ್ನು ಚೆಕ್ ಮಾಡ್ಕೊಳ್ಳಿ, ಈ KYCಯನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಇನ್ನು ಉಳಿದಂತಹ ಎಲ್ಲ ರಾಜ್ಯದ ರೈತರಿಗೂ ಕೂಡ ಇದೇ ಅಕ್ಟೋಬರ್ ತಿಂಗಳಿನಲ್ಲಿ ದೀಪಾವಳಿಯ ಕೊಡುಗೆಯಾಗಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬಿಡುಗಡೆಯಾಗುವ ನಿರೀಕ್ಷೆ ಹೆಚ್ಚಾಗಿದೆ. ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ದಾಖಲೆಗಳನ್ನು ಬೇಗ ಚೆಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 21ನೇ ಕಂತಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಹೆಚ್ಚು ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಇನ್ಫಾರ್ಮೇಷನ್ನೊಂದಿಗೆ, ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡ್ತಾ ಇರಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.